ಈ ದಿನ ನಮ್ಮ ಮಂಚೇಗೌಡನಕೊಪ್ಪಲು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು KPS ಪ್ರೌಢಶಾಲೆ ಶಾಸಕರ ಅನುದಾನದಲ್ಲಿ ಮುಖ್ಯ ದ್ವಾರ, ಸ್ವಾಗತ ಕಮಾನು ಮತ್ತು ಗೇಟ್ ಶಿಥಿಲವಾಗಿತ್ತು. ಅದನ್ನು ಅವರ ಅನುದಾನದಲ್ಲಿ ಭಾಳ ಸುಸಜ್ಜಿತವಾಗಿ ಒಳ್ಳೆಯ ಸೌಂದರ್ಯದಿಂದ ನಮಗೆ ನಿರ್ಮಾಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರು ಶಾಸಕರು ಈಗ ತಾನೇ ಅದನ್ನು ಉದ್ಘಾಟನೆಯನ್ನು ಮಾಡಿ ದ್ವಿತೀಯ PUC ಮಕ್ಕಳಿಗೆ ಪರೀಕ್ಷೆಯಲ್ಲಿ ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕು ಮತ್ತು ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಿ ಅಂತೇಳಿ ಶುಭಾಶಯಗಳನ್ನು ಕೋರಿ ಇಲ್ಲಿ ಹೋಗಿದ್ದಾರೆ. ನಮ್ಮ ಮಂಚೇಗೌಡನಕೊಪ್ಪಲು ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು 450 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ನಮ್ಮ ಉಪನ್ಯಾಸಕರಿಂದ ಬಹಳ ಚೆನ್ನಾಗಿ ಇಲ್ಲಿ ಪಾಠ ಪ್ರವಚನಗಳನ್ನು ಮಾಡಿ ಉತ್ತಮ ಫಲಿತಾಂಶವನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದೆ. ಈ ಬಾರಿ 100ಕ್ಕೆ 100 ಫಲಿತಾಂಶಗಳು ಬರುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ನಾನು ಮಂಚೇಗೌಡನಕೊಪ್ಪಲು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ರವಿ ಮಂಚೇಗೌಡನಕೊಪ್ಪಲು. ಈ ರೀತಿಯಲ್ಲಿ ಕಾರ್ಯಕ್ರಮಗಳು ಈ ಕಾಲೇಜಿನಲ್ಲಿ ನಡೀತಾ ಇರುತ್ತೆ. ಸುಮಾರು ಇಲ್ಲಿ 2-3 ಬೇರೆ ಬೇರೆ ಕಾಮಗಾರಿಗೆ, ಇಲ್ಲಿ ಒಳಚರಂಡಿ ಮತ್ತು ಆಟೋ ನಿಲ್ದಾಣ ಮತ್ತು ಈ ಸ್ವಾಗತ ಕಮಾನು ಗೇಟ್ ಇವಕ್ಕೆಲ್ಲ 14 ಲಕ್ಷಗಳು ಅನುದಾನ ಬಂದು ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗಿದೆ. ಇವತ್ತು ಸಾಂಕೇತಿಕವಾಗಿ ಈ ಸ್ವಾಗತ ಕಮಾನು ಮತ್ತು ಗೇಟ್ಗಳ ಉದ್ಘಾಟನೆ ಆಗಿದೆ. ಕಳೆದ ಬಾರಿ ಸುಮಾರು 85% ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಅದಕ್ಕೆ ಉತ್ತಮ ಫಲಿತಾಂಶವನ್ನು ಹೊಂದಿದ್ರು. ಅದೇ ರೀತಿಯಲ್ಲಿ ಇವತ್ತು ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸ್ಗಳನ್ನು ಮಾಡಿ ವಿಜ್ಞಾನ ವಿಭಾಗ, ಕಲಾ ವಿಭಾಗ, ವಾಣಿಜ್ಯ ವಿಭಾಗದಲ್ಲಿ 100% ಫಲಿತಾಂಶ ಬರಲೇಬೇಕು ಅನ್ನುವಂಥ ಹಠ ನಮ್ಮ ಎಲ್ಲ ವಾಣಿಜ್ಯ ವಿಭಾಗದವರು, ನಮ್ಮ ಸೀನಿಯರ್ ಉಪನ್ಯಾಸಕರು, ಎಲ್ಲ ಉಪನ್ಯಾಸಕರು ಕೂಡ ಇಲ್ಲಿ ಪ್ರಾಂಶುಪಾಲರು ಶಿವಮಲ್ಲೂರವರು ನೇತೃತ್ವದಲ್ಲಿ ನಡೀತಾ ಇದೆ. ಕೆಲಸ ಸ್ವಾಗತ ಎಲ್ಲ ಆಗಿದೆ, ಗೇಟ್ ಇದಾಯಿತು, ಬೇರೆ ಬೇರೆ ಕೆಲಸ ಕಾರ್ಯಗಳು ನಡೀತಾ ಇದೆ. ಶಾಸಕರು ಅತಿ ಹೆಚ್ಚು ಗಮನವನ್ನು ಈ ಕಡೆ ಕೊಟ್ಟಿದ್ದಾರೆ.